ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಯಥಾವತ್ತಾಗಿ ಜಾರಿ ಮಾಡಿ. ತುಮಕೂರಿನಲ್ಲಿ ದಲಿತ ಮುಖಂಡರಿಗೆ ಸಿಎಂ ಖಡಕ್ ಎಚ್ಚರಿಕೆ. ಒಳ ಮೀಸಲಾತಿ ಕುರಿತಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸಲ್ಲಿಸಿರುವ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ತುಮಕೂರಿನಲ್ಲಿ ದಲಿತ ಮುಖಂಡರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಒಳ ಮೀಸಲಾತಿ ವರದಿ ಜಾರಿ ಕುರಿತು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಈ ವೇಳೆ ದಲಿತ ಮುಖಂಡ ಬಾಲಕೃಷ್ಣ ಮಾತನಾಡಿ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿ ಶ್ಲಾಘನೀಯ. ನಾವು ಅವರನ್ನ ಅಭಿನಂದಿಸುತ್ತೇವೆ. ಆದರೆ ಅವರು ಸಲ್ಲಿಸಿರುವ ಒಳ ಮೀಸಲಾತಿಯ ವರದಿಯನ್ನ ಯಥಾವತ್ತಾಗಿ ಜಾರಿಗೊಳಿಸಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ಇವತ್ತು ತುಮಕೂರು ಜಿಲ್ಲೆಯ ಒಳ ಮೀಸಲಾತಿ ಹೋರಾಟ ಸಮಿತಿ, ತುಮಕೂರು ಜಿಲ್ಲೆ, ತುಮಕೂರು ನಾವುಗಳೆಲ್ಲ ತುರ್ತು ತುಮಕೂರು ನಗರದಲ್ಲಿ ಸಭೆ ಸೇರಿ ರಾಜ್ಯದ ಇತರೆ ಹೋರಾಟಗಾರರನ್ನು ಸೇರ್ಪಡೆಗೊಂಡು ಈಗಾಗಲೇ ಕಳೆದ 30-35 ವರ್ಷದ ಹೋರಾಟದ ಫಲ ಸುಪ್ರೀಂ ಕೋರ್ಟಿನ 1/8/2024 ನೀಡಿದಂಥ ತೀರ್ಪಿಗನುಗುಣವಾಗಿ ಈಗಾಗಲೇ ಪಕ್ಕದ ರಾಜ್ಯಗಳು ತೆಲಂಗಾಣ, ಆಂಧ್ರ, ಹರಿಯಾಣದವರು ಒಳ ಮೀಸಲಾತಿ ಜಾರಿ ಮಾಡಿದ್ರೂ ಕರ್ನಾಟಕ ರಾಜ್ಯ ಸರ್ಕಾರ ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಹೇಳುವ ಸಿದ್ದರಾಮಯ್ಯನವ್ರ ಸರ್ಕಾರ ಒಳ ಮೀಸಲಾತಿ ಯಥಾವತ್ತಾಗಿ ಜಾರಿ ಮಾಡದೆ ನಮ್ಮಲ್ಲಿ ಒಂದು ಸಣ್ಣ ಗೊಂದಲನ, ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಉಪಜಾತಿಯ ಗೊಂದಲನ ನಿವಾರಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಎಂಪೆರಿಕಲ್ ಡೇಟಾ ಬೇಕು ಅನ್ನೋ ಕಾರಣಕ್ಕೆ ಏಕಸದಸ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ರಚನೆ ಮಾಡಿ 60 ದಿನದವರೆಗೂ ರಾಜ್ಯದ 1,07,00,000 ಜನರಿಗಿಂತೂ ಹೆಚ್ಚು ಜನರನ್ನ ಸರ್ವೆ ಮಾಡಿ ಈಗಾಗಲೇ ವರದಿ ಸಲ್ಲಿಸಿದೆ. ಆ ಮಾಧ್ಯಮದಲ್ಲಿ ಬಂದಿರೋ ಮೂಲಕ ಅದು ನಿಜನೇ ಆದರೆ 5 ಕ್ಯಾಟಗರಿ ಮಾಡಿದೆ. ನಮ್ಮ ಬಹುದೊಡ್ಡ ಸಮುದಾಯ ಆದ್ರೂ ನಮಗಿನ್ನೂ ಹೆಚ್ಚಿನ ಪಾಲು ಬೇಕು ಅನ್ನೋದು ನಮ್ಮ ಆಶಯ. ಆದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇರುವಂಥ ಜನ ಆದ ನಾವು ಕಟ್ಟ ಕಡೆಯ ಅವಕಾಶ ವಂಚಿತ ಸಮುದಾಯಗಳಿಗೂ ಕೂಡ 1% ಮೀಸಲಾತಿ ಒಂದು ಕ್ಯಾಟಗರಿನೇ ಮಾಡಿ ಕೊಟ್ಟಿರೋದಕ್ಕೆ ನಾವು ಸ್ವಾಗತ ಕೋರ್ತಾ ಎಲ್ಲ ತಳ ಸಮುದಾಯದವರು ನಾವು ಈ ವರದಿನ ಸ್ವಾಗತಿಸಿ ಯಥಾವತ್ತಾಗಿ ಜಾರಿಗೊಳಿಸಬೇಕು. ವಿಧಾನ ಮಾಡುವ ಮಂಡಲದಲ್ಲಿ ದಿನಾಂಕ 11/8/2025 ಪ್ರಾರಂಭ ಆಗ್ತಾ ಇರೋದು ವಿಧಾನಮಂಡಲದಲ್ಲಿ ಮಂಡಿಸಿ ಅನುಮೋದನೆ ಪಡೆದು ಕೂಡಲೇ ತುರ್ತು ಆದೇಶ ಮಾಡಿ ಸರ್ಕಾರಿ ನೇಮಕಾತಿ ಮತ್ತು ಶಿಕ್ಷಣ ಸಮಿತಿಗ ನೇಮಕ ಪ್ರವೇಶದಲ್ಲಿ ಕೂಡಲೇ ಅನುಷ್ಠಾನಗೊಳಿಸಬೇಕು ಅಂತ ಒಳ ಮೀಸಲಾತಿ ಹೋರಾಟಗಾರರ ಎಲ್ಲರ ಪರವಾಗಿ, ರಾಜ್ಯದ ಎಲ್ಲರ ಪರವಾಗಿ, ಜಿಲ್ಲೆಯ ಸಮುದಾಯದ ಪರವಾಗಿ ಮನವಿ ಮಾಡ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.